ಕ್ಷೇತ್ರ ಕೈವಾರ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂತಹ ಯಾತ್ರಾ ಸ್ಥಳ. ಇಲ್ಲಿ 4 ಯುಗಗಳ ಇತಿಹಾಸವನ್ನು ಹೊಂದಿರತಕ್ಕಂತಹದ್ದು ಶ್ರೀ ಕ್ಷೇತ್ರ ಕೈವಾರ. ಕೃತಯುಗದಲ್ಲಿ ಅಮರ ನಾರಾಯಣ ಸ್ವಾಮಿಯನ್ನ ದೇವೇಂದ್ರನು ಸ್ಥಾಪನೆ ಮಾಡ್ತಾನೆ. ಅದಾದ ನಂತರ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಸ್ವಾಮಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ಈಗಲೂ ಸಹ ಈ ಒಂದು ಬೆಟ್ಟದ ಮೇಲೆ ಲಕ್ಷ್ಮಣ ತೀರ್ಥ ಎಂಬತಕ್ಕಂತಹ ಕೊಳವನ್ನು ನಾವು ನೋಡ್ತೀವಿ. ಸೀತಾಮಾತೆಗೆ ಬಾಯಾರಿಕೆಯಾದಾಗ ಲಕ್ಷ್ಮಣ ಬಾಣವನ್ನ ಬಿಟ್ಟು ನೀರನ್ನು ತೆಗೆದ ಎಂಬತಕ್ಕಂತಹ ಪ್ರತೀತಿ ಇರ್ತಕ್ಕಂತಹದ್ದು ಇದೇ ಕ್ಷೇತ್ರದಲ್ಲಿ. ಇನ್ನು ದ್ವಾಪರ ಯುಗದಲ್ಲಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಬಂದಂತಹ ಪಂಚ ಪಾಂಡವರ ಸಮೇತರಾಗಿ ಕುಂತಿ ಈ ಕ್ಷೇತ್ರದಲ್ಲಿ ಬಂದಿರ್ತಾಳೆ. ಆಗ ಆ ಒಂದು ಈ ಬೆಟ್ಟದಲ್ಲಿ, ಕೈವಾರದ ಬೆಟ್ಟದಲ್ಲಿ ಬಕಾಸುರ ಎಂಬತಕ್ಕಂತಹ ರಾಕ್ಷಸ ಇಲ್ಲಿ ವಾಸವಾಗಿರ್ತಾನೆ. ಅವನಿಗೆ ಪ್ರತಿನಿತ್ಯವೂ ಸಹ ಒಂದು ಬಂಡಿಯ ಪೃಷ್ಟಾನ್ನ ಭೋಜನದ ಜೊತೆಗೆ ಒಬ್ಬ ನರಮನುಷ್ಯನನ್ನ ಬಲಿಗಾಗಿ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕುಂತಿ ಮಾತೆ ಭೀಮನನ್ನ ಕಳಿಸಿಕೊಡ್ತಾಳೆ. ಇನ್ನು ಕಲಿಯುಗದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು 1726ರಲ್ಲಿ ಕೊಂಡಪ್ಪ ಮುದ್ದಮ್ಮ ದಂಪತಿಗಳಿಗೆ ಪುತ್ರನಾಗಿ ಜನಿಸ್ತಾರೆ. ತಾತಯ್ಯನವರು ಬಾಲ್ಯದಿಂದಲೇ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಚಿಂತನೆಗಳನ್ನು ಬೆಳೆಸಿಕೊಂಡು ಭಕ್ತಿಯ ಪರಿವಶತೆಯಲ್ಲಿ ತಾತಯ್ಯನವರು ಇರ್ತಾರೆ. ಪ್ರತಿನಿತ್ಯವೂ ಸಹ ತಂದೆಯ ಜೊತೆಗೆ ದೇವಾಲಯಕ್ಕೆ ಹೋಗಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಇಂತಹ ತಾತಯ್ಯನವರು 50 ವರ್ಷಗಳ ಕಾಲ ಸಂಸಾರದಲ್ಲಿ ಇದ್ದು 50 ವರ್ಷದ ನಂತರ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಕಠಿಣವಾಗಿರ್ತಕ್ಕಂತಹ 9 ತಿಂಗಳು ಇಲ್ಲಿ ಕೈವಾರದಿಂದ 1 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಯೋಗ ನರಸಿಂಹಸ್ವಾಮಿ ಗವಿಯಲ್ಲಿ 9 ತಿಂಗಳು ಕಠಿಣವಾದ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡಿತಾರೆ ತಾತಯ್ಯನವರು. ಅವರ ಮೂಲ ಹೆಸರು ನಾರಾಯಣಪ್ಪ ಅಂತ ಹೇಳಿ. ಅಮರ ನಾರಾಯಣ ಸ್ವಾಮಿಯ ಪ್ರೀತಿಗೆ, ಆ ಒಂದು ಭಕ್ತಿಗೆ ಪಾತ್ರರಾಗಿ ಅವರು ಜನಿಸಿದಂತಹವರು. ಆ ಕಾರಣದಿಂದ ತಾತಯ್ಯನವರು ಸಿದ್ಧಿಯನ್ನು ಪಡೆದ ನಂತರ ನಾರಾಯಣ ಯೋಗಿಗಳಾದರೂ ಕೈವಾರದ ತಾತಯ್ಯನವರಾದರು. ಅದಾದ ನಂತರ ತಾತಯ್ಯನವರು ಹಲವಾರು ಕೀರ್ತನೆಗಳನ್ನ, ವೇದಾಂತ ಶ್ರೀ ಅಮರ ನಾರಾಯಣ ವೇದಾಂತ ಸಾರಾವಳಿ ಕೀರ್ತನೆಗಳನ್ನ ರಚನೆ ಮಾಡ್ತಾರೆ. ಕಾಲಜ್ಞಾನಿಗಳು. ಈ ಕಾರಣದಿಂದ ತಾತಯ್ಯನವರು ಕಾಲಜ್ಞಾನವನ್ನ, ಇಡೀ ಪ್ರಪಂಚದ ಭವಿಷ್ಯವನ್ನ ಕಾಲಜ್ಞಾನದ ರೂಪದಲ್ಲಿ ತಾತಯ್ಯನವರು ನೀಡಿದ್ದಾರೆ. ಕೈವಾರ ತಾತಯ್ಯನವರು ಮಾತು ಹೇಳ್ತಾರೆ, ನಾರಾಯಣ ಇಲ್ಲಿ ಸಾರೇ ಕುದಲಚಿತೆ ಕೋರಿನ ವರಮುಲಿಚ್ಚು ನಾರಾಯಣರು ಅಂತ ಹೇಳಿ. ಯಾರಾದರೆ ಭಕ್ತಿಯಾಗಿ ಬಂದು ನಾರಾಯಣ ಅಂತ ಹೇಳಿ ಅವರಲ್ಲಿ ಶರಣ ಆಗ್ತಾರೋ ಅವರ ಕೋರಿದ ಕೋರಿಕೆಗಳೆಲ್ಲವನ್ನೂ ಸಹ ತಾತಯ್ಯನವರು ನೀಡ್ತಾರೆ ಎಂಬತಕ್ಕಂತಹದ್ದು ಅವರೇ ಬರವಣಿಗೆಯಲ್ಲಿ ಬಂದಿರತಕ್ಕಂತಹದ್ದು. ಭಕ್ತಿಗ ಕೊಲಚಿನ ಭಕ್ತುಲಕ್ಕೆಲ್ಲನು ಕೋರಿನ ಕೋರಿಕಲಲ್ಲಿಯೂ ನಿಚ್ಚುನು ಅಂತ ಹೇಳಿ. ಭಕ್ತಿಯಾಗಿ ಯಾರಾದ್ರೂ ಬರ್ತಾರೋ ಅವರಿಗೆ ಎಲ್ಲ ಕೋರಿಕೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಹೇಳಿ ತಾತಯ್ಯನವರೇ ಸ್ವತಃ ಅವರ ಕೀರ್ತನೆಗಳಲ್ಲಿ ಬಂದಿದ್ದಾರೆ. Today we have come to Kaivara town. So this place is around 65 kilometers from Bangalore city. So the occasion that I have come over here is that today was my late grandfather's birthday. So he has given for a puja over here. So in memory of him we had to come over here. So how this place is pretty popular in my community. So this is Kaivara Narayana Tata's temple. So what's the story behind this temple is that, so this temple basically Narayana Tata, he's a poet, so a bilingual poet. Basically he writes, he's a poet in Telugu as well as Kannada. So he went into meditation in this town at a cave in Kaivara. So at that point he went into such deep meditation, and he also wrote a book. So it seems that 200 years back he predicted the history that's going to take place in this era. So it's believed that it's completely to a larger extent that it's come true. And also this place this place is dedicated to the Kaivara Tataya. So here and I came here and I had a good meal over here. And a great puja, and here there's bhajan that takes place all through the day, and it's a very it's basically situated in Chikbalapur. The place is full has a large range of hills over here. Also a nice trekking place if you want to come for a trek. And how was my transport coming over here? So I took a KSRTC bus. So I went to Majestic
from Majestic, so I took a bus to Kaivara. So you should get down at Kaivara Cross. It's pretty cheap. So I took a bus from Majestic. So the bus ticket is this. So it costed me around 76 rupees. So 76 rupees from Majestic to Kaivara Cross. From there to take an auto to Kaivara temple. So it's about it costed me about 40 rupees. So it's a pretty economical trip. You can come over to this temple. It has a nice history over here. Anjane